हेलो फ्रेंड्स, वेलकम टू माय यूट्यूब चैनल। डियर फ्रेंड्स, ಇವತ್ತು ನಾನು ಸಮಯ ಕಿ ಪಹಚಾನ್ ಪೋಯಮ್ನ ಕ್ವಶನ್ ಆ್ಯಂಡ್ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಕನ್ನಡದಲ್ಲಿ ಅದಕ್ಕೆ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಕ್ಲಾಸ್ ಕ್ವಶನ್ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಫ್ರೆಂಡ್, ಫಸ್ಟ್ ಮೇನ್ ನೋಡೋಣ. ಸೊ ಸಮಯ ಕಿ ಪಹಚಾನ್ ಪೋಯಮ್ನ ಫಸ್ಟ್ ಮೇನ್ ಬಂದ್ಬಿಟ್ಟು ಏಕ ವಾಕ್ಯ में उत्तर लिखिए, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಕವಿ के अनुसार मनुष्य को सुख कब नहीं मिलता. ಕವಿಗಳ ಪ್ರಕಾರ ಮನುಷ್ಯನಿಗೆ ಸುಖ ಯಾವಾಗ ಸಿಗೋದಿಲ್ಲ. ಸೊ ಇಲ್ಲಿ ಇದೆ, ಉದ್ಯೋಗಿ को कहाँ नहीं सुसमय मिल जाता, समय नष्ट कर कहीं सौख्य कोई भी पाता. ಸೊ ಮನುಷ್ಯನಿಗೆ ಕ್ವಶನ್ ಏನು, ಕವಿಗೆ ಅನುಸಾರ ಮನುಷ್ಯಗೂ ಸುಖ ಕಬ್ ನಹಿ ಮಿಲ್ತಾ. ಕವಿಗಳ ಅನುಸಾರ ಮನುಷ್ಯನಿಗೆ ಯಾವಾಗ ಸುಖ ಸಿಗೋದಿಲ್ಲ. ಅದಿಲ್ಲಿ ಈ ಥರ ಸೆಂಟೆನ್ಸಲ್ಲಿದೆ. ಅದನ್ನು ಹೇಗೆ ಆನ್ಸರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ, ಸೊ ನಾನು ಬರೆಯೋಕ್ಕಾಗಲ್ಲ ಅಂತ ಒಂದು ಗೈಡ್ನ ನಿಮಗೆ ರೆಫರ್ ಮಾಡಿ ತೋರಿಸ್ತಾ ಇದ್ದೀನಿ. ಕವಿಗೆ ಅನುಸಾರ ಮನುಷ್ಯಕ್ಕೂ ಸುಖ ತಬ್ ತಕ್ ನಹಿ ಮಿಲ್ತಾ ಹೈ. कवि के अनुसार मनुष्य को सुख तब तक नहीं मिलता है जब समय को खो देता है. ಅಂದರೆ ಕವಿಗಳ ಪ್ರಕಾರ ಮನುಷ್ಯನಿಗೆ ಯಾವಾಗವರೆಗೂ ಸುಖ ಸಿಗೋದಿಲ್ಲ ಅಂದರೆ ಯಾವಾಗವರೆಗೂ ಅವನು ಸಮಯನ ಕಳ್ಕೊಳ್ಳೋದು. ಯಾವಾಗವರೆಗೂ ಮನುಷ್ಯ ತನ್ನ ಒಳ್ಳೆಯ ಸಮಯನ ಕಳ್ಕೊತಾ ಹೋಗ್ತಾನೋ ಅಲ್ಲಿವರೆಗೂ ಮನುಷ್ಯನಿಗೆ ಸುಖ ಸಿಗೋದಿಲ್ಲ ಅಂತ ಕವಿ ಹೇಳಿದ್ದಾರೆ. ಸೊ ಆನ್ಸರ್ ಇಷ್ಟೇ, ಜಬ್ ಸಮಯಕ್ಕೂ ಖೋ ದೇತಾ ಹೈ. ಎಲ್ಲಿವರೆಗೂ ಸಮಯನ ಕಳ್ಕೊತಾನೋ ಅಲ್ಲಿವರೆಗೂ ಅವನಿಗೆ ಖುಷಿ ಸಿಗೋಲ್ಲ. ಸೊ ಇದೆಲ್ಲ ಕ್ವಶನ್ ಅಲ್ಲೇ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೈ. ಬಹಾನೆ ಬನಾನೆ ಕಾ ಅಂದರೆ ಬಹಾನೆ ಅಂದರೆ ಕಾರಣಗಳನ್ನ ಮಾಡೋದಕ್ಕೆ ಪ್ರಮುಖ ಕಾರಣ ಏನು. ಸೊ ಇಲ್ಲಿದೆ, ಆಲಸಿ ಯಹ ಕರಾ ರಹಾ ಹೈ ಸಬಿ ಬಹಾನೆ. ಸೊ ಇದನ್ನ ಸೆಂಟೆನ್ಸ್ ಆನ್ಸರ್ ಒಂದೇ, ಬರೀ ಆಲಸ್ ಅಷ್ಟೇ. ಸೊ ಅದನ್ನ ಹೇಗಪ್ಪ ಸೆಂಟೆನ್ಸಲ್ಲಿ ಮಾಡಬೇಕು ಅಂದರೆ, ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಆಲಸ್ ಹೈ. ಆಲಸ್ ಅನ್ನೋದನ್ನ ಬರಿಬೇಕು. ಬಹಾನೆ ಅಂದರೆ ಕಾರಣಗಳನ್ನು ಹೇಳುವುದಕ್ಕೆ ಪ್ರಮುಖ ಕಾರಣ ಯಾವುದು, ಸೋಮಾರಿತನ, ಆಲಸ್. ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಆಲಸ್ ಹೈ ಅಂತ ಬರೆದ್ರೆ ಸಾಕು. ಸೊ ಥರ್ಡ್ ಕ್ವಶನ್, ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ಧನ್ ಹೈ. ಸೊ ಸಮಯ ಯಾರು ಕೊಟ್ಟಿರುವ ಒಂದು ಅನುಪಮ ಅಂದರೆ ಅಮೃತವಾದ ಒಂದು, ಅಂದರೆ ಅನುಪಮ ಅಂದರೆ ಒಂದು ಬೆಲೆ ಕಟ್ಟಕ್ಕಾಗಲ್ಲ, ಒಂದು ತುಂಬ ಶ್ರೇಷ್ಠವಾದ ಧನ್ ಅಂತ ಹೇಳಿರೋದು ಯಾರು ಅಂದರೆ ಯಾರು ಕೊಟ್ಟಿರುವಂತಹದ್ದು ಪ್ರಮುಖವಾದ ಧನ, ದುಡ್ಡು. ಸೊ ಇಲ್ಲಿದೆ ಏನು, ಈಶ್ ಕಾ ದಿಯಾ ಹುವಾ ಅತಿ ಅನುಪಮ್ ಧನ್ ಹೈ. ಈಶ್ ಅಂದರೆ ದೇವರು, ಈಶ್ವರ ಕೊಟ್ಟಿರುವಂತಹ ಒಂದು ಅನುಪಮ ಧನ, ದೇವರು. ಸೊ ಅದನ್ನು ಹೇಗಪ್ಪ ಆನ್ಸರಲ್ಲಿ ಬರೀಬೇಕು ಅಂದರೆ, ಕಿಸ್ಕಾ ಅನ್ನೋ ಜಾಗದಲ್ಲಿ ಈಶ್ ಅನ್ನೋದು ಸೇರಿಸಿದ್ರೆ ಆಯಿತು. ಸಮಯ ಈಶ್ ಕಾ ದಿಯಾ ಹುವಾ ಅನುಪಮ್ ಧನ್ ಹೈ. ದೇವರು ಕೊಟ್ಟಿರುವ ಒಂದು ಅನುಪಮವಾದ ಧನ, ಹಣ, ಸಮಯ ಅನ್ನೋದು. ಸಮಯ ಕಿಸ್ಕಾ ಅನ್ನೋ ಜಾಗದಲ್ಲಿ ಈಶ್. ಸಮಯ ಈಶ್ ಕಾ ದಿಯಾ ಹುವಾ ಅನುಪಮ್ ಧನ್ ಹೈ. ನೆಕ್ಸ್ಟ್ ಕ್ವಶನ್, ಕವಿ ಕಿಸ್ ಪರ್ ವಿಶ್ವಾಸ ಕರ್ನೆ ಕೋ ಕಹತೆ ಹೈ. ಇಲ್ಲಿ ಕವಿ ಯಾವ್ದ್ರ ಮೇಲೆ ವಿಶ್ವಾಸ ಇಡೋದಕ್ಕೆ ಹೇಳಿದ್ದಾರೆ ಗೊತ್ತಿದೆ ಅಲ್ವಾ? ಏನ್ರ ಮೇಲೆ? ಆತ್ಮ ಮೇಲೆ. ಆತ್ಮ ಇಲ್ಲಿದೆ ನೋಡಿ, ಆತ್ಮ ಪರ್ ವಿಶ್ವಾಸ ಕರೋ. ನಿನ್ನ ಆತ್ಮದ ಮೇಲೆ ನೀನು ವಿಶ್ವಾಸ ಮಾಡು ಅಂತ ಹೇಳಿದ್ದಾರೆ ಕವಿ. ಸೊ ಅದನ್ನು ಸೆಂಟೆನ್ಸಲ್ಲಿ ಹೇಗೆ ಬರೀಬೇಕು ಅಂದರೆ, ಕಿಸ್ ಪರ್ ಅಂತಿದೆಯಲ್ವಾ, ಇಲ್ಲಿ ಕಿಸ್ ಪರ್ ಅನ್ನೋದು ಆತ್ಮ, ಕಿಸ್ ಅನ್ನೋ ಜಾಗದಲ್ಲಿ ಆತ್ಮ ಅನ್ನೋ ಬರುತ್ತೆ ಅಷ್ಟೇ. ಕವಿ ಆತ್ಮ ಪರ್ ವಿಶ್ವಾಸ ಕರ್ನೆ ಕೋ ಕಹತೆ ಹೈ. ಕವಿ ತನ್ನ ಆತ್ಮದ ಬಗ್ಗೆ ವಿಶ್ವಾಸ ಇರಲಿ ಅಂತ ಹೇಳಿದ್ದಾರೆ. ಕಿಸ್ ಅನ್ನೋ ಜಾಗದಲ್ಲಿ ಆತ್ಮ ಅಂತ ಬರೆದ್ರೆ ಸಾಕು. ಸಮಯಕ್ಕೆ ಖೋನೆ ಸೆ ಕ್ಯಾ ಹೋಗಾ. ಸಮಯನ ಕಳ್ಕೊಂಡಾಗೋದ್ಮೇಲೆ ಏನಾಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಸೊ ಪಸ್ತಾವೋಗೆ ಅಂತ ಇದೆ ಇಲ್ಲಿ. ಸೊ ಅದನ್ನು ಸೆಂಟೆನ್ಸಲ್ಲಿ ಹೇಗೆ ಮಾಡಬೇಕು ಅಂದರೆ, ಸಮಯಕ್ಕೆ ಖೋನೆ ಸೆ ಕ್ಯಾ ಹೋತಾ ಹೈ. ಸೊ ಅಲ್ಲಿ ಆನ್ಸರು ಸಮಯಕ್ಕೆ ಖೋನೆ ಸೆ ಪಸ್ತಾನಾ
पड़ता है. ಸಮಯಕ್ಕೋ ಖೋನೆ ಸೆ ಕ್ಯಾ ಹೋತಾ ಹೈ. ಸಮಯನ ಕಳ್ಕೊಂಡ್ಮೇಲೆ ಏನು ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಅದನ್ನ ಇದರಲ್ಲಿ ಹೇಗೆ ಬರೀಬೇಕು ಅಂದರೆ ಸಮಯಕ್ಕೋ ಆ ಸಮಯಕ್ಕೆ ಸೇಮ್, ಸಮಯಕ್ಕೆ ಖೋನೆ ಸೆ ಪಸ್ತಾನ ಪಡ್ತಾ ಹೈ. ಏನು ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸೊ 1 ವರ್ಡ್ ಆನ್ಸರ್ ಮುಗೀತು. ಸೊ ನೆಕ್ಸ್ಟ್ 2-3 ವಾಕ್ಯ में उत्तर लिखिए. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮನುಷ್ಯ के लिए सुख की प्राप्ति कब संभव है. ಮನುಷ್ಯನಿಗೆ ಸುಖದ ಪ್ರಾಪ್ತಿಯಾಗೋದು ಯಾವಾಗ, ಸುಖದ ಪ್ರಾಪ್ತಿಯ ಸಂಭವ ಯಾವಾಗ ಆಗುತ್ತೆ. ಸೊ ಮನುಷ್ಯನಿಗೆ ಸುಖ ಯಾವಾಗ ಸಿಗುತ್ತೆ. ಸೊ ಇದಕ್ಕೆ ಆನ್ಸರು, ಅದಕ್ಕೆ ಆನ್ಸರು मनुष्य के लिए सुख की प्राप्ति तभी संभव है जबकि सुसमय पर जो भी कार्य करना है उसे उसी समय में ही मन लगाकर करे तभी सुख प्राप्ति होती है. ಸೊ ಇನ್ನೊಂದ್ಸತಿ ಕ್ವಶನ್ ಹೇಳ್ತೀನಿ. ಮನುಷ್ಯ के लिए सुख प्राप्ति कब होता संभव है. ಮನುಷ್ಯನಿಗೆ ಯಾವಾಗ ಸುಖದ ಪ್ರಾಪ್ತಿಯಾಗುತ್ತೆ. ಸೊ ಯಾವಾಗಪ್ಪ ಅಂದರೆ ಮನುಷ್ಯ के लिए सुख की प्राप्ति तभी संभव है. ಮನುಷ್ಯನಿಗೆ ಸುಖದ ಪ್ರಾಪ್ತಿ ಅವಾಗಲೇ ಸಂಭವ ಆಗೋದು ಯಾವಾಗ ಅಂದರೆ ಜಬ್ಕಿ ಸುಸಮಯ ಪರ್ ಜೋ ಬಿ ಕಾರ್ಯ ಕರ್ನ ಹೈ. ಒಳ್ಳೆ ಸಮಯದಲ್ಲಿ ಯಾವ ಕೆಲಸನ ಮಾಡಬೇಕೋ ಉಸಿ ಸಮಯ ಮೇ ಹಿ ಮನ್ ಲಗಾಕರ್ ಕರೆ. ಅದೇ ಸಮಯದಲ್ಲಿ ತನ್ನ ಮನಸ್ಸನ್ನು ಚಿತ್ತಗೊಳಿಸಿ ಅಂದರೆ ಮನಸ್ಸಿನಿಂದ ಆ ಕೆಲಸ ಮಾಡಬೇಕು. ತಬಿ ಸುಖ ಪ್ರಾಪ್ತಿ ಹೋಗಿ. ಈಸಿ ಅಲ್ವಾ. ಏನು ಯಾವಾಗ ಸಿಗುತ್ತೆ, ಯಾವ ಒಳ್ಳೆ ಕೆಲಸನ ಯಾವ ಟೈಮಲ್ಲಿ ಮಾಡಬೇಕೋ ಅವಾಗಲೇ ಮಾಡಿದ್ರೆ ಅವನಿಗೆ ಖುಷಿ ಸಿಗುತ್ತೆ ಅಷ್ಟೇ. ಬಟ್ ಸೆಂಟೆನ್ಸ್ ಫಾರ್ಮೇಷನ್ ನೋಡಿಕೊಂಡ್ರೆ ಆರಾಮಾಗಿ ಓನಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, समय का सदुपयोग कैसे करे. समय का सदुपयोग कैसे करे. ಸಮಯವನ್ನು ಸದುಪಯೋಗ, ಒಳ್ಳೆಯ ಉಪಯೋಗ ಹೇಗೆ ಮಾಡಬೇಕು, ಸಮಯವನ್ನು ಒಳ್ಳೆಯದಾಗಿ ಉಪಯೋಗ ಹೇಗೆ ಮಾಡಿಕೊಳ್ಬೇಕು. आलस को छोड़कर बिना किसी बहाने की जो काम करना है उसी समय में ही मन लगाकर करनी चाहिए तभी तो समय का सदुपयोग होगा. ಸೇಮ್ ಕ್ವಶನು, ಸೇಮ್ ಆನ್ಸರು, ಬಟ್ ಕೆಲವೊಂದು ವರ್ಡ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಸಮಯನ ಸದುಪಯೋಗ ಹೇಗೆ ಮಾಡ್ಕೋಬೇಕು, ನಾರ್ಮಲ್ ಆಗಿ ಯಾವ ಕೆಲಸನ ಯಾವಾಗ ಮಾಡಬೇಕು ಆ ಟೈಮಲ್ಲಿ ಮಾಡಿದ್ರೆ ಸಮಯದ ಸದುಪಯೋಗ ಆಗುತ್ತೆ. ಬಟ್ ಇಲ್ಲೊಂದು ಸ್ವಲ್ಪ ಸೇರಿಸ್ಕೋಬೇಕು. ಆಲಸ್ಕೋ ಛೋಡ್ಕರ್ ಅಂದರೆ ಸೋಮಾರಿತನ ಬಿಟ್ಟು, ಅರ್ಥ ಆಗ್ತಿದೆಯಾ. ಆಲಸ್ಕೋ ಛೋಡ್ಕರ್ ಸೋಮಾರಿತನ ಬಿಟ್ಟು ಬಿನಾ ಕಿಸಿ ಬಹಾನೆ ಅಂದರೆ ಕಾರಣಗಳ, ಬಿನಾ ಕಿಸಿ ಬಹಾನೆಕಿ ಯಾವ ರೀತಿ ಕಾರಣಗಳನ್ನ ಕೊಡ್ದಲೇ ಜೋ ಕಾಮ್ ಕರ್ನ ಯಾವ ಕೆಲಸ ಮಾಡಬೇಕು ಉಸಿ ಸಮಯ ಮೇ ಹಿ ಮನ್ ಲಗಾಕರ್ ಕರ್ನಿ ಚಾಹಿಯೆ. ಯಾವುದೇ ಸೋಮಾರಿತನ ಇಲ್ದಲೆ, ಯಾವುದೇ ಕಾರಣಗಳನ್ನ ಕೊಡ್ದಲೆ ಯಾವ ಕೆಲಸ ಮಾಡಬೇಕೋ ಆವ ಕೆಲಸನ ಅದೇ ಸಮಯದಲ್ಲಿ ಮನಸ್ಸಿನಿಂದ ಮಾಡಬೇಕು. ತಬಿ ತೋ ಸಮಯಕ್ಕೆ ಸದುಪಯೋಗ ಹೋಗ. ಆವಾಗಲೇ ಆ ಸಮಯನ ನಾವು ಉಪಯೋಗ ಮಾಡ್ಕೊಂಡಂಗೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್, ಕವಿತಾ ಕಿ ಅಂತಿಮ 4 पंक्तियों में कवि क्या कहते हैं. ಅಂದರೆ ಕವಿತೆಯ ಈ ಕವಿತೆ ಇದೆಯಲ್ಲ ಸಮಯ ಕಿ ಪಹಚಾನ್, ಆ ಕವಿತೆಯ ಅಂತಿಮ ಅಂದರೆ ಲಾಸ್ಟ್ 4 ಲೈನ್ನಲ್ಲಿ ಕವಿ ಏನಂತ ಹೇಳಿದ್ದಾರೆ. ಸೊ 4 ಲಾಸ್ಟ್ ಏನು ಇಲ್ಲಿದೆ ನೋಡಿ. करना है जो काम उसी में चित लगा दो, आत्म पर विश्वास करो संदेह भगा दो, ऐसा सुसमय भला और कब तुम पाओगे, खोकर पीछे इसे ಸರ್ವಾತ್ ಪಚ್ತಾವೋಗೆ. ಈ ಕವಿತೆ ಅಂದರೆ ಈ 4 ಲೈನಿನ ಅರ್ಥ ಏನು. ಸೊ ಇಲ್ಲಿದೆ, ಫಸ್ಟ್ ನಾನು 4 ಲೈನಿಗೆ ಅರ್ಥ ಹೇಳ್ಬಿಡ್ತೀನಿ. ಕರ್ನಾ ಹೇ ಜೋಕಮ್ ಅಂದರೆ ಏನೇ ಕೆಲಸ ಮಾಡಂಗಿದ್ರು ಉಸಿ ಮೇ ಚಿತ್ ಲಗಾದು ಅದರಲ್ಲಿ ನೀವು ನಿಮ್ಮ ಮನಸ್ಸನ್ನು ಕೊಟ್ಬಿಡಿ. ಆತ್ಮ ಪರ್ ವಿಶ್ವಾಸ ಕರೋ, ನಿನ್ನ ಆತ್ಮ ನಿನ್ನ ಕೆಲಸದ ಬಗ್ಗೆ ನಿನಗೆ ವಿಶ್ವಾಸ ಇರಲಿ. ಸಂದೇಹ ಭಗಾದು, ಡೌಟ್ ಏನೇ ಇದ್ರೂ ಅದನ್ನು ನಿನ್ನಿಂದ ಓಡಿಸ್ಬಿಡು. ಐಸಾ ಸುಸಮಯ ಭಲ ಅವ್ರ ಕಬ್ ತುಮ್ ಪಾವೋಗೆ. ಐಸಾ ಈ ಥರ ಒಳ್ಳೆಯ ಸಮಯ ನೀನು ಯಾವಾಗ ಪಡೆಯೋಕ್ಕೆ ಸಾಧ್ಯ. ಖೋಕರ್ ಪೀಚೆ ಇಸೆ ಸರ್ವತ್ರ ಪಚ್ತಾವೋಗೆ. ಖೋಕರ್ ಅಂದರೆ ಕಳ್ಕೊಂಡು ಮತ್ತೆ ಹಿಂದೆ ತಿರುಗಿ,
ಕಳ್ಕೊಂಡ್ಮೇಲೆ ಮತ್ತೆ ಹಿಂದೆ ತಿರ್ಗಿ ಏನು ಮಾಡ್ತೀಯಾ, ಪಶ್ಚಾತ್ತಾಪ ಪಡ್ತೀಯಾ. ಸೊ ಅದನ್ನು ಹೇಗೆ ಸೆಂಟೆನ್ಸಲ್ಲಿ ಮಾಡಬೇಕು ಅಂದರೆ, कवि के अंतिम 4 पंक्तियों में कवि कहना चाहते हैं कि ಈ ಕವಿತೆಯ ಅಂತಿಮ 4 ಲೈನಲ್ಲಿ ಕವಿ ಏನಪ್ಪ ಹೇಳ್ತಾರೆ ಅಂದರೆ, हम जो काम करना है उसे मन लगाकर आत्मविश्वास के साथ ಸಂಶಯ ಕೋ ಭಗಾಕರ್ ಕಾಮ್ ಕರ್ನಾ ಚಾಹಿಯೆ. ಇಷ್ಟೇ ಆನ್ಸರು, ಎಲ್ಲನೂ ಸೇರಿಸಿ ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಏನು, ಹಮ್ ಜೋ ಕಾಮ್ ಕರ್ನಾ ಹೇ, ನಾವು ಯಾವ ಕೆಲಸನ ಮಾಡಬೇಕು, ಉಸೆ ಮನ್ ಲಗಾಕರ್, ಅದನ್ನು ಮನಸ್ಸಿನಿಂದ, ಆತ್ಮವಿಶ್ವಾಸಕ್ಕೆ ಸಾಥ್, ನಮ್ಮ ಆತ್ಮವನ್ನು ನಂಬಿಕೊಂಡು ಆತ್ಮವಿಶ್ವಾಸದ ಜೊತೆಗೆ, ಸಂಶಯಕ್ಕೋ ಭಗಾಕರ್, ಡೌಟನ್ನು ಸಂಶಯವನ್ನು ಓಡಿಸಿ ಆ ಕೆಲಸನ ಮಾಡಬೇಕು. हम उस समय को ही ಸುಸಮಯ ಸಮಜ್ನಾ ಚಾಹಿಯೆ. ಯಾವ ಸಮಯನೂ ಒಳ್ಳೆ ಸಮಯ ಅಂತ ಹೇಳ್ಕೊಂಬರುತ್ತಾ ಇಲ್ಲ. ಯಾವ ಕೆಲಸ ಮಾಡೋಕ್ಕೆ ಯಾವ ಸಮಯ ಸಿಕ್ಕಿದೆಯೋ ಅದೇ ನಮಗೆ ಒಳ್ಳೆ ಸಮಯ. हम उस समय को ही ಸುಸಮಯ ಸಮಜ್ನಾ ಚಾಹಿಯೆ. ಯಾವ ಕೆಲಸ ಮಾಡೋದಕ್ಕೆ ನಮಗೆ ಸಮಯ ಸಿಗುತ್ತೋ ಅದನ್ನೇ ನಾವು ಒಳ್ಳೆ ಸಮಯನ ಅಂತ ತಿಳ್ಕೊಂಡು ಆ ಕೆಲಸನ ಮಾಡಬೇಕು. ಅಗರ್ उस समय का सदुपयोग नहीं करेंगे तो हमें बहुत पछताना पड़ेगा. ಸೊ ಸಿಕ್ಕಿದ ಸಮಯನ ಯೂಸ್ ಮಾಡ್ಕೊಳ್ದಲೆ ನಾವು ಆಲಸೆಯಿಂದ ಅಥವಾ ಏನೋ ಒಂದು ಸುಮಾರಿತನದಿಂದ ಕಾರಣಗಳನ್ನ ಹೇಳ್ಕೊಂಡು ಆ ಒಳ್ಳೆಯ ಸಮಯನ ಕಳ್ಕೊಂಡ್ಮೇಲೆ ಏನು ಮಾಡ್ತೀವಿ, ಆ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀವಿ, ಆ ಸಮಯನ ಕಳ್ಕೊಂಡ್ಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಪಶ್ಚಾನ ಪಡೇಗ, ಇದೇ ಈ 4 ಲೈನಿನ ಅರ್ಥ. ಸೊ ನೆಕ್ಸ್ಟ್ ग्रामर पार्ट. निम्नलिखित शब्दों में से ही सही शब्द चुनकर रिक्त स्थानों की पूर्ति कीजिए. सो इल्ले जो करना डैश कल हो क्या जाने. जो काम करना है ಏನು ಮಾಡಬೇಕು ಅಂತಿದ್ಯೋ, ಕರೋ ಅಭಿ, ಈಗಲೇ ಮಾಡು, ನಾಳೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು. ಚಾಹೋ ತುಮ್ ಕ್ಯೂ ನಹಿ ಡ್ಯಾಶ್ ಬಿ ಹೋಕೆ, ನೀನು ಏನಾದರೂ ನೀನು ಚಕ್ರವರ್ತಿ ಆದರೂ ಕೂಡ ನೀನೇನು ಮಾಡೋಕ್ಕಾಗಲ್ಲ, ಹೋಗಿರೋ ಸಮಯನ ವಾಪಸ್ ತರೋಕ್ಕಾಗಲ್ಲ. ಯಹಿ ಸಮಯ ಹಿ ಆಹೋ ತುಮಾರ ಡ್ಯಾಶ್ ಜೀವನ್ ಹೇ. ಸೊ ಇದೇ ಸಮಯ ನಿಮ್ಗೆ ಏನಾಗುತ್ತೆ, ಶುಭ್ ಜೀವನ ಆಗುತ್ತೆ. ಖೋಕರ್ ಪೀಚೆ ಸೆ ಡ್ಯಾಶ್ ಪಸ್ತಾವೋಗೆ, ಸರ್ವತಾ ಪಸ್ತಾವೋಗೆ, ಕಳ್ಕೊಂಡು ನೀನೇನು ಮಾಡ್ತೀಯ, ತುಂಬ ಪಶ್ಚಾತ್ತಾಪ ಪಡ್ತೀಯ. ಸೊ ಅನುರೂಪಾತ ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಇದಾಗೆ ಮೂರನೇ ಶಬ್ದ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಸಂಬಂಧಪಟ್ಟ ಶಬ್ದನ ಬರೀಬೇಕು. ಆಲಸ್ ಅಪೋಸಿಟ್ ವರ್ಡ್ ಪರಿಶ್ರಮಿ, ನಷ್ಟ लाभ, जानो मानो, लगा दो भगा दो, धन निर्धन, दिया खोया, दिया ಅಂದ್ರೆ ಕೊಡೋದು, जीवन मरण, खोना पाना. नेक्स्ट जोड़कर लिखिए. उद्योगी सुसमय, आलस बहाना, जीवन पल पल.